ಹಾಯ್ ನಮಸ್ಕಾರ. ನನ್ನ ಹೆಸರು ಬಾಬು ಅಲಿಯಾಸ್ ನಟ ಕನ್ನಡಿಗ. ಇವತ್ತು ನನ್ನ ಮೊದಲನೆಯ ಬ್ಲಾಗ್ ಆಗಿರುತ್ತೆ. ಇದು ಫಸ್ಟ್ ಟೈಮ್ ಈ ಥರ ವೀಡಿಯೋ ಒಂದು ಮಾಡ್ತಾ ಇರೋದಂದರೆ, ಅದಕ್ಕಿಂತ ಮುಂಚೆ ನಾನು ಡ್ಯಾನ್ಸ್ ವೀಡಿಯೋಸು ಆಗಲಿ ಮತ್ತು ಶಾರ್ಟ್ ಫಿಲಮ್ಸ್ ಆಗಲಿ ಈ ಥರ ಅಪ್ಲೋಡ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ. 50K ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಮಾಡಿ ತುಂಬ ವರ್ಷ ಆಗಿದೆ. ಸೊ ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಕ್ಲಿಕ್ ಆದರೆ ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಒಬ್ಬ ಡ್ಯಾನ್ಸ್ ಕೊರಿಯೋಗ್ರಾಫರ್ ಬೆಳಗಿನ ಸಾಯಂಕಾಲ ಗಂಟೆ ಏನೇನು ಮಾಡ್ಬೋದು, ಏನೇನು ವರ್ಕ್ ಸಿಗುತ್ತೆ ನಮಗೆ ಅನ್ನೋದನ್ನ ನಾನು ತೋರ್ಸೋಕೆ ಹೋಗ್ತಾಯಿದ್ದೀನಿ. ಇವತ್ತು ಫಸ್ಟ್ ಹೋಗ್ಬೇಕಾಗಿರೋದು ಒಂದು ಸ್ಕೂಲ್ ಹತ್ರ, ಮಹೇಶ ಸ್ಕೂಲ್ ಹತ್ರ. ಅವನು ಪ್ರತಿಭಾ ಕಾರಂಜಿಗೆ ಫೋಕ್ ಡ್ಯಾನ್ಸ್ ಅವೆಲ್ಲ ಮಾಡಿಸಿದ್ದ. ವೀರಗಾಸೆ ಮತ್ತು ಹುಲಿವೇಷ ಇದೆಲ್ಲ ಮಾಡಿಸಿದ್ದ. ಸೊ ಅದಕ್ಕೆ ಫೇಸ್ ಪೇಂಟಿಂಗ್ ಮಾಡಬೇಕು ಬಾ ಅಂತ ಹೇಳಿದ. ಸೊ ಹಂಗಾಗಿ ನಾನು ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಸ್ಕೂಲ್ ಹತ್ರ ಹೋಗ್ತೀನಿ. ಪೇಂಟಿಂಗ್ ಮುಗಿಸ್ಕೊಂಡು ಹಂಗೆ ಇನ್ನೊಂದು ಸ್ಕೂಲ್ ಹತ್ರ ಹೋಗಬೇಕು, ಆ್ಯನ್ಯುವಲ್ ಡೇ ಬಗ್ಗೆ ಮಾತಾಡೋಕ್ಕೆ. ಫ್ರೆಂಡ್ಸ್ ಸ್ಟುಡಿಯೋ ಹತ್ರ ಹೋಗಬೇಕು, ಅಲ್ಲೂ ಹೋಗ್ತೀನಿ, ಅಲ್ಲೂ ವ್ಲಾಗ್ ಮಾಡ್ತೀನಿ. ಮತ್ತು 2 ಅವರ್ ಕ್ಲಾಸ್ ಇದೆ ಇವತ್ತು. ಕ್ಲಾಸ್ ಮುಗಿಸ್ಕೊಂಡು ಹಂಗೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಡ್ಯಾನ್ಸ್ ಕಾಂಪಿಟೇಷನ್ನ ಮುಗಿಸ್ಕೊಂಡು ಮತ್ತೆ ನಾನು ಮನೆಗೆ ಹೋಗ್ತೀನಿ. ಇದನ್ನೆಲ್ಲ ತೋರಿಸ್ತೀನಿ. ಈಗ ಮಹೇಶನ ಕ್ಲಾಸ್ ಹತ್ರ, ಸ್ಕೂಲ್ ಹತ್ರ ಬಂದಿದ್ದೀನಿ. ಬಂದು ಕಾಲ್ ಮಾಡಿದೆ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗೆ ಬಾ ಅಂತ ಹೇಳಿದ. ಸರಿ ಅಂತ ಒಳಗೋದೆ. ಅಲ್ಲಿ ಒಳಗೋದ್ರೆ ಮಕ್ಕಳೆಲ್ಲ ರೆಡಿ ಮಾಡ್ಕೊತಾಯಿದ್ರು ಪಾಪ. ಅದನ್ನು ನೋಡಿ ಸರಿ ಅಂದ್ಬಿಟ್ಟು ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ ವೀರಗಾಸೆಗೆ. ಪೇಂಟಿಂಗಲ್ಲಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಅಲ್ಲ, ಬಟ್ ನಾಟ್ ಬ್ಯಾಡ್ ಅಂತ ಅನಿಸ್ತು. ಸೊ ಹಂಗಾಗಿ ಮಾಡ್ತೀನಿ ಮಕ್ಕಳಿಗೆಲ್ಲನೂ. ಸೊ ಆ ವೀರಗಾಸೆಗೆ ಯಾವ ಥರ ಲುಕ್ ಬೇಕು ಆ ಥರ ನೋಡಿಕೊಂಡು ಅದನ್ನು ಪೇಂಟ್ ಮಾಡ್ಕೊತೀನಿ. ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿಕಿರಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ಏನಾರ ಮಾಡಿದ್ರೆ ನಿಮಗೆ ಫಸ್ಟ್ ರೀಚ್ ಆಗಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೆ ಕೇಳ್ತಾಯಿದ್ದೀನಿ. ಇದನ್ನು ರೆಡಿ ಮಾಡಿದಾದ್ಮೇಲೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಿದ್ರು. ಅದನ್ನು ನೋಡಿದೆ, ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡ್ತಿದ್ರು ಮಕ್ಕಳು. ಅದು ನೋಡ್ಕೊಂಡು ಮತ್ತೆ ಹುಲಿ ವೇಷಕ್ಕೆ ಪೇಂಟ್ ಮಾಡಬೇಕಿತ್ತು. ಮಹೇಶ ಬಂದು ಸ್ವಲ್ಪ ಹೆಲ್ಪ್ ಮಾಡ್ದ. ಯಾಕಂದರೆ ಗನ್ನು ಕೆಟ್ಟೋಗಿತ್ತು, ಯಾಕೋ ಅದು ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಕೈಯಲ್ಲೇ ಬ್ರಷಲ್ಲೇ ಮಾಡಿದ್ವಿ ಎಲ್ಲನೂ. ಸೊ ಆದಷ್ಟು ಅವ್ನ ಫೇಸ್ಗೆ ಯಾವ ಥರ ಲುಕ್ ಬೇಕಾಗುತ್ತೆ ಅದನ್ನ ಟ್ರೈ ಮಾಡ್ಕೊಂಡು ಬಂದೆ. ಅರ್ಜೆಂಟ್ ನನಗೂ ಕೆಲಸ ಇತ್ತು. ಸೊ ಅರ್ಜೆಂಟಾಗಿ ಏನೇನಾಗುತ್ತೋ ಮಾಡಿದೆ. ಸೊ ಅದನ್ನು ಮುಗಿಸ್ಕೊಂಡೆ. ಹುಲಿದು ಫೇಸ್ ಪೇಂಟಿಂಗ್ ಮತ್ತು ಬಾಡಿ ಪೇಂಟಿಂಗ್ ಎಲ್ಲ ಮುಗೀತು. ಕಣ್ಣತ್ರ ಒಂದು ಬ್ಲಾಕ್ ಹೊಡಿಬೇಕಿತ್ತು, ಮತ್ತು ಆಮೇಲೆ ಹೊಡೆದೆ, ಮರ್ತೋಗ್ಬಿಟ್ಟಿದ್ದೆ. ಮತ್ತು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ವೀರಗಾಸೆದು ಮಾತ್ರ ಪೆಂಡಿಂಗ್ ಇತ್ತು. ರೆಡ್ ಪೇಂಟ್ ಇರಲಿಲ್ಲ, ಟೀಚರ್ ತರೋಕ್ಕೆ ಅಂತ ಹೋಗಿದ್ರು. ಅಲ್ಲಿ ಗಂಟ ಇವಂದು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡು ಇವ್ರದ್ದೆಲ್ಲ ಆಟಗಳು ನೋಡ್ತಾ ಇದ್ದೆ. ಮತ್ತು ಪೈಂಟ್ ಬಂದರು, ಕಣ್ಣತ್ರ ಹೊಡೆದೆ. ಇವನು ಆರ್ಸೋಕ್ಕೆ ಊದ್ತಾ ಇದ್ದ ಬುಸ್ ಬುಸ್ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಮಹೇಶನ ಬಾಯ್ ಮಾಡಿಬಿಟ್ಟು ನಾನು ಸ್ಕೂಲಿಂದ ಹಂಗೆ ಹೊರಟೆ. ಮಕ್ಕಳೆಲ್ಲ ಆಗ್ತಾನೆ ಎಂಟ್ರಿ ಕೊಡ್ತಿದ್ರು. ಅವ್ರನ್ನೆಲ್ಲ ನೋಡಿಕೊಂಡು ಸರಿ ಅಂದ್ಬಿಟ್ಟು ನಾನು ಬೈಕ್ನ ತೆಗೆದೆ. ಬೈಕ್ ತೆಗೆದ್ಬಿಟ್ಟು ಫಸ್ಟ್ ಹೋಗಿದ್ದೆ ಟಿಫನ್ ಸೆಂಟ್ರಿಗೆ. ಹೊಟ್ಟೆ ಹಸಿತಾಯಿತ್ತು. ಕೈ ತೊಳ್ಕೊಂಡೆ. ಫಸ್ಟು ಕೈ ತೊಳ್ಕೊಂಡು, ಪೈಂಟೆಲ್ಲ ಆಗಿತ್ತು ಕೈಗೆ, ತೊಳ್ಕೊಂಡು ಒಂದು ಇಡ್ಲಿ ತೊಗೊಂಡೆ, ತಿಂದೆ. ಮತ್ತು ಪಲಾವ್ ಹಾಕ್ಸ್ಕೊಂಡೆ, ತಿಂದೆ. ಅಲ್ಲಿಂದ ರಾಘವಾರೀಶ್ ಕ್ಲಾಸ್ ಹತ್ರ ಹೋದೆ. ಕ್ಲಾಸ್ ಹತ್ರ ಹೋಗಿ ನೋಡಿದೆ, ಕ್ಲಾಸ್ ಕೀ ಹಾಕಿತ್ತು. ಗಾಡಿ ಕೆಳಗೆ ಇದೆ, ಮೇ ಬಿ ಮೇಲೆ ಇರ್ಬೋದು ಅಂದ್ಬಿಟ್ಟು ಮೇಲೆ ಹೋದೆ. ಮೇಲೆ ಹೋಗಿ ನೋಡ್ತೀನಿ, ಮೇಲೇನೂ ಲಾಕ್ ಆಗಿತ್ತು. ಸೊ ಅದಕ್ಕೆ ಕಾಲ್ ಮಾಡಿದ್ರೆ ಇಲ್ಲೇ ಇದ್ದೀನಿ, ಬರ್ತಿದ್ದೀನಿ ಅಂತಂದರು. ಸರಿ, ಮೇಲಿಂದ ಬರ್ತಾರಾ ಇಲ್ಲ ಕೆಳಗಿಂದ ಬರ್ತಾರಾ ಗೊತ್ತಿಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಲಾಕ್ ಓಪನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಒಳಗೆ ಹೋಗಿ ನೋಡ್ತೀನಿ. ಸ್ವಾಮಿ ಅವರು ಈಗ ತಾನೇ ಎದ್ದು ಗುಡ್ ಮಾರ್ನಿಂಗ್ ಹೇಳಿದ್ರು. ನನಗೆ 9:30ಗೆಲ್ಲ ರೆಡಿಯಾಗಿಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಇವರು ಇನ್ನೂ ಬಿದ್ಕೊಂಡಿದ್ರು. ಸರಿ, ನೀವು ರೆಡಿಯಾಗಿ ಅಂತ ಹೇಳಿದೆ. ಅವರು ಕತೆ ಹೇಳ್ತಿದ್ರು. 4:15 ಆಯಿತು ಮಲಗೋಕ್ಕೆ, ಶೋ ಇತ್ತು ಹಂಗೆ ಹಿಂಗೆ ಅಂತ. ಸರಿ, ನೀವು ರೆಡಿಯಾಗಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕಾಸ್ಟ್ಯೂಮ್ ಮೇಲೇ ಬಿದ್ದುಕೊಂಡೆ. ಅವರು ರೆಡಿ ಆಗಿಬಿಟ್ಟು ಕರೆದ್ರು ಕೆಳಗೆ. ನೋಡಿದ್ರೆ ನಮಸ್ಕಾರ ಆಗ್ತಿದ್ರು ದೇವರಿಗೆ. ನಾನನ್ನು ನೋಡಿ ಅದನ್ನು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಸ್ಕೂಲ್ ಹತ್ರ ಹೋಗ್ಬೇಕೀಗ. ಸ್ಕೂಲ್ ಹತ್ರ ಹೋಗೋಣ ಅಂತ ಇಬ್ಬರು ಹೊರಟ್ವಿ. ಹೋಗೋ ದಾರಿಯಲ್ಲಿ ಕೇಳಿದ್ರು ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತಂದರು. ನಾನು ಆಲ್ರೆಡಿ ನಾಷ್ಟ ಆಯಿತು ನಂದು, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಅವ್ರು ನಾಷ್ಟ ಮಾಡಿಕೊಂಡ್ರು. ಸೇಮ್ ಅದೇ ಇಡ್ಲಿನೇ, ಅದೇ ಪಲಾವ್ ತಿಂದ್ಕೊಂಡು ಅಲ್ಲಿಂದ ಸ್ಕೂಲ್ ಹತ್ರ ಹೊರಟ್ವಿ.
ಬಟ್ ಏನಂದರೆ ಸ್ಕೂಲ್ ಹತ್ರ ಹೋಗಿದ್ದು ಮರ್ತುಬಿಟ್ಟೆ, ನಾನು ವೀಡಿಯೋ ಲಾಗ್ ಮಾಡ್ತಾ ಇರೋದು. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಮರ್ತುಬಿಟ್ಟೆ. ಅಲ್ಲಿಂದ ಮತ್ತೆ ಕ್ಲಾಸಿಗೆ ಬಂದ್ವಿ. ಸ್ಕೂಲ್ ಹತ್ರ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವರೂ ಒಂದು ವೀಡಿಯೋ ನೋಡ್ತಿದ್ರು, ಕಾಮಿಡಿ ವೀಡಿಯೋನ. ಅದನ್ನು ನೋಡಿದೆ, ನಾನು ನಗು ಬಂತು. ಬಾಳೆಹಣ್ಣು ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ಕೈ ಕೊಟ್ಟರೆ ಕೈಗೆ ಮೆಹಂದಿ ಹಾಕ್ತಿದ್ದಾರೆ ಅಂದ್ಬಿಟ್ಟು ಒಂದು ಕಾಮಿಡಿ. ಅದನ್ನು ನೋಡಿ ನಗು ಬಂತು. ಹಂಗೆ ಕಷ್ಟ ಸುಖ ಮಾತಾಡ್ತಾಯಿದ್ವಿ. ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡಿ ಆ್ಯನ್ಯುವಲ್ ಡೇ ಬಗ್ಗೆ ಹೆಂಗೆ ಮಾಡೋಣ ಅಂತ ಡಿಸ್ಕಷನ್ ಮಾಡಿ ಸರಿ ಅಂದ್ಬಿಟ್ಟು ನಾನು ಬಾಯ್ ಮಾಡಿದೆ. ಅವರು ನಮಸ್ಕಾರ ಮಾಡಿದ್ರು. ಸರಿ, ಅಲ್ಲಿಂದ ನನಗೂ ಕ್ಲಾಸಿಗೆ ಟೈಮ್ ಆಗಿತ್ತು, ಜಲ್ದಿ ಹೋಗೋಣ ಅಂದ್ಬಿಟ್ಟು ಬೈಕ್ ತೆಗೆಯುವಾಗ ಹಂಗೆ ಹೋಗ್ತಿದ್ದೆ. ನೋಡಿದ್ರೆ ಸಿಗ್ನಲ್ಲು ಸಾರಕ್ಕಿ ಸಿಗ್ನಲ್ ಹತ್ರ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಅದು ಸ್ವಲ್ಪ ಕ್ಲಿಯರ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಂತು. ಅಲ್ಲಿಂದ ನಂದಿನಿ ಸಿಗ್ನಲ್ ಹತ್ರ ಹೋದೆ. ಅಲ್ಲಿ ರೈಟ್ ತಗೊಂಡು ಪ್ರದೀಪ್ ಸರ್ ಕಾಲ್ ಮಾಡಿದೆ, ಸ್ಕೂಲ್ ಹತ್ರ ಹೋಗಿ ಬನ್ನಿ ಸರ್ ಮೀಟ್ ಆಗೋಣ ಅಂತ. ಅವ್ರು ನೋಡಿದ್ರೆ ಕ್ಲಾಸಲ್ಲಿದ್ದೀನಿ, ಕ್ಲಾಸ್ ತೊಗೊತಾಯಿದ್ದೀನಿ, ಸ್ವಲ್ಪ ವೆಯ್ಟ್ ಮಾಡೋದಂತಂದರು. ಸರಿ ಸರ್, ಪರವಾಗಿಲ್ಲ, ನಾಳೆ ಸಿಗೋಣ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಕ್ಲಾಸ್ ಕಡೆ ಹೊರಟೆ. ಕ್ಲಾಸು ಇದು ನಮ್ಮ ಕ್ಲಾಸು, ನೃತ್ಯಂ ಸ್ಟುಡಿಯೋ. ಅಲ್ಲಿಗೆ ಹೋದೆ. ಅಲ್ಲಿ ರಿಸೆಪ್ಷನಲ್ಲಿ ಮ್ಯಾಮ್ ಕೂತಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೆ ಒಂದು ಹಾಯ್ ಮಾಡಿ ನಾನು ಆಫೀಸ್ ರೂಮ್ ಕಡೆ ಹೋದೆ. ಆಫೀಸ್ ರೂಮಲ್ಲಿ ಬ್ಯಾಗೆಲ್ಲ ಇಕ್ಬಿಟ್ಟು ಮತ್ತೆ ಕ್ಲಾಸ್ಗೆ ಹೋದೆ. ಕ್ಲಾಸ್ ಮಕ್ಕಳು ಬರೋ ಟೈಮ್ ಆಯಿತು. ಸೊ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಮಕ್ಕಳು ಒಬ್ಬೊಬ್ಬರೇ ಬರ್ತಾಯಿದ್ರು. ಇಲ್ಲಿ ಬಂದುಬಿಟ್ಟು ವೀಕ್ಲಿ 3 ಕ್ಲಾಸಸ್ ಇರುತ್ತೆ. 3:32 ಮತ್ತು 7:30 ಗಂಟೆ ಇರುತ್ತೆ ಕ್ಲಾಸಸ್ಸು. ಅದನ್ನು ಇವತ್ತು ಮಾತ್ರ 2 ಬ್ಯಾಚ್ ಮಾತ್ರ ತೊಗೊತೀನಿ. ಇನ್ನು 2 ಬ್ಯಾಚ್ಗೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಅಲ್ಲಿಗೆ ಕರ್ಕೊಂಡೋಗ್ತೀನಿ. ಫಸ್ಟ್ ಬ್ಯಾಚ್ ಮಕ್ಕಳಿಗೆ ಬ್ಯಾಕ್ ಬೆಂಡಿಂಗು ಮತ್ತು ಲೆಗ್ ಸ್ಟಿಚ್ಚು ಇದೆಲ್ಲ ಮಾಡಿಸ್ತಿದ್ದೆ. ಬ್ಯಾಕ್ ಬೆಂಡು ಕೆಲವರು ಕಲ್ತಿರೋರು ಅವರೇ ಮಾಡ್ತಿದ್ದರು. ಇನ್ನು ಹೊಸಬ್ರು ತುಂಬ ಜನ ಬಂದಿದ್ದರು ಮಕ್ಕಳು. ಸೊ ಅವರಿಗೆಲ್ಲ ನಾನೇ ಹೇಳ್ಕೊಡ್ತಿದ್ದೆ, ಈ ಥರ ಮಾಡಬೇಕು ಅಂತ. ಸೊ ಕಲಿತಾಯಿದ್ರು. ಮತ್ತು ಕಾರ್ಟ್ವೀಲೆಲ್ಲ ಹೇಳ್ಕೊಡ್ತಿದ್ದೆ. ಕಾರ್ಟ್ವೀಲು ಅವರು ಕೆಲವರು ಮಾಡ್ತಿದ್ರು, ಕೆಲವರು ಹೆಂಗೆಂಗೋ ಮಾಡ್ತಿದ್ರು. ಇವಳು ಬಾಯಿ ಬಡ್ಕಿ ತಿನ್ನೋಕೇನೋ ತಂದಿದ್ಲು, ಏನೇನೋ ಕತೆ ಹೇಳ್ತಿದ್ಲು. ಇನ್ನೊಬ್ಬನು ಕಂಪ್ಲೇಂಟ್ ಮಾಡ್ತಿದ್ದ, ಏನು ತಂದಿದ್ದಾಳೆ ಹುಡುಗಿ ಅಂತ. ಅವಳಿಗೆ ಕೇಳಿದೆ, ಏನು ತಂದಿದ್ಯಾ, ಬಿರಿಯಾನಿನ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ಲು. ಮತ್ತು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಯಿತು. ಅವ್ರಿಗೂ ವಿಶ್ ಮಾಡಿಸಿ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿ ಕೌಂಟಲ್ಲಿ ಮಾಡಿಸಿ ಟೈಮ್ ಆಯಿತು. ನಾನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಪ್ರಜ್ವಲ್ನ ಮತ್ತು ಇನ್ನೊಂದು ರಾಜೇಶ್ನ ಕರ್ಕೊಂಡು ಹೋದೆ. ಇನ್ನು ಮಕ್ಕಳೆಲ್ಲ ಅಲ್ಲೇ ಡೈರೆಕ್ಟ್ ಬರ್ತೀನಿ ಅಂತ ಹೇಳಿದ್ರು. ಹೋದ್ವಿ ಸ್ಟೇಜ್ ಹತ್ರ ಹೋಗಿದ ತಕ್ಷಣ ನೋಡಿದ್ವಿ, ಸ್ಟೇಜಿಗೆ ಗ್ರ್ಯಾಂಡಾಗಿ ಹಾಕಿದ್ರು. ಗಾಡಿಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಸಮೃದ್ಧ ಕಾಣಿಸ್ದ, ಏನೋ ಶಂಕ ಮರೆತುಬಿಟ್ಟು ಬಂದಿದ್ದೀನಿ ಅಂತ ಇದ್ದ. ಸೊ ಅವ್ರ ಡ್ಯಾಡಿಗೆ ಕಳಿಸಿದ್ರು ತಗೊಬರೋಕ್ಕೆ. ಮತ್ತು ಸ್ಲೋಕು ಮತ್ತು ರಿಯಾಗೆ ಕಪ್ಪಲ್ ಮಾಡಿಸಿದ್ದೆ. ಸೊ ಅವರಿಬ್ಬರೂ ಡ್ಯಾನ್ಸ್ ಮಾಡಿದ್ರು ಕ್ಯೂಟಾಗಿ, ಫುಲ್ ಎಕ್ಸ್ಪ್ರೆಷನ್ನು, ಫುಲ್ ಜೋಶಲ್ಲಿ ಮಾಡ್ದೆ, ಚೆನ್ನಾಗೇ ಮಾಡ್ದೆ. ಇದು ಬಂದ್ಬಿಟ್ಟು ಒಂದು ಕಾಂಪಿಟೇಷನ್ ಲೆವೆಲ್ಗೆ ಇರಲಿಲ್ಲ, ಬಟ್ ಕ್ಯೂಟಾಗಿ ಮಾಡಿದ್ರು. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿಸ್ತೀನಿ. ಅಲ್ಲಿಂದ ನೆಕ್ಸ್ಟು ನಾನು ಗ್ರೂಪ್ ಡ್ಯಾನ್ಸ್ಗೆ ಮೇಕಪ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಗ್ರೂಪ್ ಪೈಂಟ್ ಮಾಡಬೇಕಿತ್ತು ಗ್ರೂಪ್ ಡ್ಯಾನ್ಸ್ಗೆ. ಸೊ ಹನುಮಾನ್ ಫೇಸ್ ಪೈಂಟು ಸೊ ಮಾಡ್ತಾಯಿದ್ದೆ. ಈ ಪೈಂಟ್ ಬಂದುಬಿಟ್ಟು UV ಲೈಟ್ಗೆ ಗ್ಲೋ ಆಗುತ್ತೆ, ಗ್ಲೋ ಪೈಂಟ್ ಅಂದ್ಬಿಟ್ಟು. ಸೊ ಫೇಸ್ ಪೈಂಟಿಂಗ್ ಏನೂ ಪ್ರಾಬ್ಲಮ್ ಇರೋಲ್ಲ. ಮತ್ತು ಸಮೃದ್ಧು ಮತ್ತು ರಿಯಾದು ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ನೋಡ್ತಾಯಿದ್ದೆ ಅದನ್ನು, ಅದು ಚೆನ್ನಾಗಿ ಬಂತು. ಕ್ಯೂಟಾಗಿ ಅವರು ಚೆನ್ನಾಗಿ ಮಾಡಿದ್ರು. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕು ಅವರು. ಸೊ ಮಾಡಿಸೋಣ. ಅಷ್ಟರಲ್ಲಿ ಗ್ರೂಪ್ ಸ್ಟಾರ್ಟ್ ಆಯಿತು. ಗ್ರೂಪ್ ಡ್ಯಾನ್ಸಲ್ಲಿ ಫಸ್ಟ್ ಸ್ಟೆಪ್ಪೇ ಮಿಸ್ ಆಗೋಯಿತು. ಸಖತ್ ಬೇಜಾರಾಯಿತು. ಸಾಂಗ್ ಜಲ್ದಿ ಪ್ಲೇ ಮಾಡಿಬಿಟ್ಟಿದ್ರು ಮಕ್ಕಳು ರೆಡಿಯಾಗಿಕ್ಕಿಂತ ಮುಂಚೆನೇ. ಸೊ ಆದರೂ ಮಕ್ಕಳು ಸ್ಟಾಪ್ ಮಾಡಿಲ್ಲ, ಒಂದೇ ಜೋಶಲ್ಲೇ ಓಡ್ಕೊಂಡು ಹೋಗ್ತಾಯಿದ್ರು. ಎಲ್ಲೂ ಮಧ್ಯ ಕೋರ್ಡಿನೇಷನು ಮಿಸ್ ಆಗಿಲ್ಲ, ಏನೂ ಆಗಿಲ್ಲ. ಆದ್ರೂ ಈ ಕಾಂಪಿಟೇಷನ್ನು ಹೊಗೆ ಹಾಕ್ಕೊಂಡು ಹೋಯಿತು. ಆದರೂ ಬೇಜಾರಿಲ್ಲ. ಹೋದ ವರ್ಷ ಇದೇ ಕಾಂಪಿಟೇಷನ್ನು ಇದೇ ಸ್ಟೇಜಲ್ಲಿ ನಮ್ಮ ಮಕ್ಕಳು ಸೆಕೆಂಡ್ ಪ್ರೈಜ್ ಹೊಡೆದಿದ್ರು. ಸೊ ಸೋಲು ಗೆಲುವು ಕಾಮನ್, ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ರಿಸಲ್ಟ್ ನೋಡ್ಕೊಂಡ್ವಿ, ಸೋತೋದ್ವಿ. ಪರವಾಗಿಲ್ಲ ಅಂತಂದ್ಬಿಟ್ಟು ಮಕ್ಕಳೆಲ್ಲ ಪಾಪ ಅವ್ರವ್ರ ಫ್ರೆಂಡ್ಸ್ ಜೊತೆ ಆರಾಮಾಗಿ ಅವ್ರ ಮನೆಗಳಿಗೆ ಸೇಫಾಗಿ ಹೋದ್ರೆಲ್ಲ. ನಾನು ಸರಿ ಆಯಿತು, ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದ ಮನೆ ಕಡೆ ಹೊರಟೆ. 12:30 ಆಗಿತ್ತು. ಎಲ್ಲೂ ಊಟ ಸಿಗ್ತಾಯಿರಲಿಲ್ಲ. ಯಾವುದೋ ಒಂದು ಹೋಟ್ಲಲ್ಲಿ ಕುಷ್ಕ ಮತ್ತು ಮೊಟ್ಟೆ ಸಿಕ್ತು, ತಗೊಂಡು ರೂಮ್ ಕಡೆ ಹೊರಟೆ. ಬಂದು ನೋಡ್ತೀನಿ ಎಲ್ಲ ಲೈಟ್ ಆಫ್ ಮಾಡಿ ಮಲಗಿದ್ರು. ನಾನು ಹೋಗಿ ಲೈಟ್ನ ಹಾಕಿದೆ.
ಹಾಕಿ ನೋಡ್ರೆ ಎಲ್ಲ ಮಲಗಿದ್ರು. ಸರಿ ಡಿಸ್ಟರ್ಬ್ ಮಾಡೋದೇನಕ್ಕೆ ಅಂದ್ಬಿಟ್ಟು ನಾನು ರೂಮ್ ಕಡೆ ಹೋಗಿ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಎಂಡ್ ಮಾಡೋಣ ಅಂತ ಹೋದೆ. ನೋಡಿದೆ ಸರಿ ಟೈಮ್ ಎಷ್ಟಾಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಮೊಬೈಲ್ ತೆಗೆದು ನೋಡಿದೆ. ಅಪ್ಪಣ್ಣಂದು 12:34 ಆಗಿತ್ತು. ಮೊಬೈಲೇನೋ ಆಯಿತು, ಅಲ್ಲೇ ಇಟ್ಬಿಟ್ಟು ಊಟಕ್ಕೆ ಕೂತ್ಕೊಂಡೆ. ದಯವಿಟ್ಟು ವೀಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಗೆ ಹೆಜ್ಜೆ ಹಾಕಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.